ಸತ್ಯದ ಪರ ಇರ್ತಕ್ಕಂಥ ಎಲ್ಲ ಹೋರಾಟಗಾರರಿಗೂ ಆರ್ಥಿಕವಾದ ಸ್ವಾಗತ. ನೋಡಿ ಸ್ನೇಹಿತರೆ, ನಮ್ಮ ಜ್ವಾಲಾಮುಖಿ ನ್ಯೂಸ್ ಧರ್ಮಸ್ಥಳ ಸಂಘದ ಬಗ್ಗೆ ಹೆಣ ಹೂತಿಟ್ಟ ಪ್ರಕರಣ ಮತ್ತು ಹೆಣ ಸಾಗಾಣಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ತಾ ಬಿಡ್ತಾ ಇದ್ದೆ. ನೋಡಿ ಸ್ನೇಹಿತರೆ, ನನಗೀಗ ಒಂದು 3-4 ದಿನದ ಹಿಂದೆ ನಮ್ಮ ಸ್ನೇಹಿತರು ಫೋನ್ ಮಾಡಿ ಹೇಳಿದರು, ಪ್ರಣಬ್ ಮೊಹಂತಿ ಸಾಹೇಬರು SIT ತಂಡದಲ್ಲಿ ಇರಲ್ಲಂತೆ. ಸುಳ್ಳು ನಿಜನೋ ನನಗಂತೂ ಗೊತ್ತಿಲ್ಲ. ಅವರನ್ನು ಉನ್ನತ ಹುದ್ದೆಗೇರಿಸಿ ಅವರನ್ನು ಈ SIT ತನಿಖೆ ತಂಡದಿಂದ ಹೊರಗಿಟ್ಟಿರುವಂಥ ಮಾಹಿತಿ ಎಲ್ಲರಿಗೂ ಗೊತ್ತಿದೆಯೋ ಅಥವಾ ಗೊತ್ತಿಲ್ಲವೋ ನನಗಂತೂ ಗೊತ್ತಿಲ್ಲ. ನನಗೆ ಬಂದಿರತಕ್ಕಂಥ ಮಾಹಿತಿ ಅವರು SIT ತಂಡದಲ್ಲಿ ಇಲ್ಲಂತೆ. ಅವರ ಜಾಗಕ್ಕೆ ಮತ್ತಾರು ಬರ್ತಾರೋ ಏನು ಮಾಡ್ತಾರೋ ನನಗಂತೂ ಗೊತ್ತಿಲ್ಲ. ಇದೆಲ್ಲ 4 ಜನಕ್ಕೆ ಗೊತ್ತಾಗಲಿ ಅಂತ ಹೇಳ್ತಕ್ಕಂಥದ್ದು. ಪ್ರಣಬ್ ಮೊಹಂತಿ ಸಾಹೇಬರು ಇಲ್ಲಿಯವರೆಗೆ ಒಳ್ಳೇದು ಮಾಡಿದಾರೋ ಕೆಟ್ಟದ್ದು ಮಾಡಿದಾರೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಅವರು ತನಿಖೆ ಮಾಡಿರ್ತಕ್ಕಂಥ ವರದಿ ಸಾವಿರಾರು ಪುಟಗಳ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ರು. ಯಾರು ಬಯಲಿಗೆ ಆಗ್ತಾ ಇಲ್ಲ. ಅಲ್ಲಿ ಏನು ನಡೆದಿದೆ, ಏನು ಬಿಟ್ಟಿದೆ, ಇದ್ರ ಬಗ್ಗೆ ಎಲ್ಲಿ ಧ್ವನಿ ಯಾವುದೋ ಒಂದು ಮಾಧ್ಯಮದ ಮುಖಾಂತರ ಅಥವಾ ವೈಯಕ್ತಿಕವಾಗಿ ಯಾರು ಎತ್ತಾ ಇಲ್ಲ, ಯಾರೂ ಪಬ್ಲಿಷ್ ಮಾಡ್ತಾನೇ ಇಲ್ಲ ಈಗಿನ ರಾಜಕಾರಣಿಗಳು. ನಮ್ಮ DK ಸಾಹೇಬರು ಏನಾದರೂ ಅದ್ರ ಬಗ್ಗೆ ಕ್ರಮ ನಮಗಂತೂ ಗೊತ್ತಿಲ್ಲ. ಅಲ್ಲೇ ಹೋಗಿ ಅವರು ಸಾವಿರಾರು ಅರ್ಥ ಮಾಡ್ಕೊಳ್ಳಿ, ಇವರ ಪರವಾಗಿ ನಿಂತುಕೊಳ್ತೀವಿ, ಪೂಜ್ಯರ ಪರವಾಗಿ ನಿಂತುಕೊಳ್ತೀವಿ ಅಂತ ಹೇಳ್ತಾ ಇದ್ರು. ಈಗ ಮುಖ್ಯಮಂತ್ರಿಗಳಾಗಿದ್ದಾರೆ. ಮುಖ್ಯಮಂತ್ರಿ ಆದ್ರಲ್ವಾ, ಅದರ ಹಿಂದೆ ಧರ್ಮಸ್ಥಳದ ದಣಿಗಳ ಕೈವಾಡ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಫುಲ್ ಸಪೋರ್ಟ್ ಅವರಿಗಲ್ವಾ. SIT ತನಿಖೆ ತಂಡವನ್ನು ಯಾವ ರೀತಿ ನಡೆಸ್ತಾರೋ ಬಿಡ್ತಾರೋ ನನಗಂತೂ ಗೊತ್ತಾಗ್ತಿರಲಿಲ್ಲ. ಆದರೆ ಈಗ ಏನು ಗೊತ್ತಾಗ್ತಿದೆ ಅಂದರೆ, ನಿಯತ್ತಾಗಿ ಕೆಲಸ ಮಾಡುವಂಥ ಪ್ರಣಬ್ ಮೊಹಂತಿ ಸಾಹೇಬರನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಿದ್ದಾರೆ ಅಥವಾ ಏನೋ ಒಂದು ದೊಡ್ಡ ಕೆಲಸ ಕೊಟ್ಟು ಅವ್ರನ್ನ ಬೇರೆ ಕಡೆ ಕಳಿಸಿದ್ದಾರೆ ಎಂಬುದು ಮಾಹಿತಿ ಬರ್ತಾ ಇದೆ. ಸುಳ್ಳು ನಿಜನೋ ನನಗಂತೂ ಗೊತ್ತಿಲ್ಲ. ಬಟ್ಟು 100% ನಿಜ. ಅವರನ್ನು ಬೇರೆ ಕಡೆ ಎತ್ತಂಗಡಿ ಮಾಡಿದ್ದಾರೆ ಅಂತ ಖಚಿತವಾಗಿ ಹೇಳೋಕ್ಕಾಗೋದಿಲ್ಲ. ಸ್ನೇಹಿತರೆ, ನಾನು ಜಾಸ್ತಿ ಮೀಡಿಯಾ ನೋಡಲ್ಲ. ನಮ್ಮ ಸ್ನೇಹಿತರು ಹೇಳಿರೋ ಪ್ರಕಾರ ಅವ್ರನ್ನ ಎತ್ತಂಗಡಿ ಹಾಕ್ತಾರಂತೆ, ಅವ್ರನ್ನ ಎತ್ತಂಗಡಿ ಮಾಡ್ತಾರಂತೆ. ಅವರ ಪ್ಲೇಸ್ನಲ್ಲಿ ಅವರ ರಿಪ್ಲೇಸ್ಮೆಂಟಿಗೆ, ಅವರ ಪ್ಲೇಸ್ಗೆ ಯಾರು ರಿಪ್ಲೇಸ್ ಆಗ್ತಾರೋ ನನಗಂತೂ ಗೊತ್ತಿಲ್ಲ. ಅವರು ಯಾವ ಥರ ತನಿಖೆ ಮಾಡ್ತಾರೋ ಈ ಕಡೆನೋ ಆ ಕಡೆನೋ ನನಗಂತೂ ಗೊತ್ತಿಲ್ಲ. ಬಟ್ ನ್ಯಾಯದ ಕಡೆ ಇದ್ದು ತನಿಖೆ ಮಾಡಿದರೆ ಬಹಳ ಒಳ್ಳೆಯದು. ಅಲ್ಲಿ ಸತ್ತಿರ್ತಕ್ಕಂಥ ಎಲ್ಲ ಹಿಂದೂಗಳಿಗೆ ನ್ಯಾಯ ಸಿಗಲೇಬೇಕು. ನೋಡಿ ಸ್ನೇಹಿತರೆ, ನಮ್ಮ KGF ಮೂಲದ ಒಬ್ಬ ನಮ್ಮ ಸ್ನೇಹಿತ, ಅಂದರೆ ನಮ್ಗೆ ಯಾರು ಫೋನ್ ಮಾಡಿ ಕಷ್ಟ ಸುಖ ಹೇಳ್ಕೊಂತಾರೆ ಅವ್ರನ್ನೆಲ್ಲ ನಾವು ಸ್ನೇಹಿತರು ಅಂದ್ಕೊಬೋದು. ಅವರು ಹೋದ ವಾರನೋ ವಿಷ ಕುಡಿದಿದ್ರು. ವಿಷ ಕುಡಿದು ಹೆಂಗೋ ಬದುಕೊಂಡ್ರು. ಅಲ್ಲಿ KGFನಲ್ಲಿ ಕಂಪ್ಲೇಂಟ್ ಮಾಡೋಕ್ಕೆ ಹೋದರೆ ಬರೀ NCR ಮಾಡ್ಕೊಂಡಿದ್ದಾರೆ. DP ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಲೆಕ್ಕಾಚಾರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. FIR ಮಾಡ್ತಾ ಇಲ್ಲ. ಯಾಕಂದರೆ ಧರ್ಮಸ್ಥಳದ ಸಂಘದವರ ಟಾರ್ಚರಿಗೆ ನೊಂದಂತಹ ವ್ಯಕ್ತಿ ಆತ್ಮಹತ್ಯೆ ಮಾಡಲು ಹೊರಟಿದ್ದ. ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೋಸ್ಕರನೇ ವಿಷ ಕುಡಿದಿದ್ದ. ಆತ್ಮಹತ್ಯೆ ಮಾಡಿಕೊಳ್ಳೋದಕ್ಕೆ ಅವಯ್ಯ ವಿಷ ಕುಡಿದಿದ್ದ. ಈಗ ಜೀವಂತವಾಗಿದ್ದಾನೆ, ಹೆಂಗೋ ದೇವರು ಬಚಾವ್ ಮಾಡಿದ್ದಾನೆ. ನೋಡಿ, ಅಂಥ ಪ್ರಕರಣಕ್ಕೆ ಡೈರೆಕ್ಟ್ FIR ಮಾಡಬೇಕು. ಇವ್ರು ಮಾಡ್ತಾ ಇಲ್ಲ ಸಾಹೇಬ್ರುಗಳು. ಯಾಕೆ ಮಾಡ್ತಾ ಇಲ್ಲ ನನಗಂತೂ ಗೊತ್ತಿಲ್ಲ ಸ್ವಾಮಿ. ನಿಮಗೇನೋ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಎಂದಿಗೆ ಆಸೆ ಪಟ್ಟಾರೋ ಇನ್ನೊಂದು ಆಸೆ ಪಟ್ಟಾರೋ ನನಗಂತೂ ಗೊತ್ತಿಲ್ಲ. ಬೇರೆ ಮೇಲೆ ಏನಾದರೆ ಸಾಕು, FIR, ಡೈರೆಕ್ಟ್ FIR. ಆದರೆ ಧರ್ಮಸ್ಥಳದ ಸಂಘದವರ ಮೇಲೆ, ಧರ್ಮಸ್ಥಳದ ಅಧ್ಯಕ್ಷನ ಮೇಲೆ, ಧರ್ಮಸ್ಥಳ ಸಂಘದ ಅಧ್ಯಕ್ಷನ ಮೇಲೆ ಯಾಕೆ FIR ಮಾಡ್ತಾ ಇಲ್ಲ? ಯಾಕೆ ನಮ್ಮ ಪೊಲೀಸರಿಗೆ ಏನು ತಾಕತ್ತಿಲ್ವಾ? ನನಗಂತೂ ಗೊತ್ತಿಲ್ಲ. ಬೇಕಾದ್ರೆ ನಾನು ಈ ಥರ ಮಾತಾಡಿದ್ರೆ ನನ್ನ ಮೇಲೆ ಬೇಕಾದ್ರೆ FIR ಆಗ್ತಾರೆ. ನೊಂದಂಥವ್ರ ಮೇಲೆ FIR ಆಗ್ತಾರೆ. ಯಾರು ನೋವನ್ನು ಕೊಟ್ಟಿರ್ತಾರೋ ಅವ್ರ ಮೇಲೆ ಕ್ರಮನೇ ಕೈಗೊಳ್ಳಲ್ಲ. ಯಾಕೆ? ಈ ನ್ಯಾಯ, ನಮ್ಮ ಸಂವಿಧಾನ ಶಿಲ್ಪಿಯಾದ ಅಂಬೇಡ್ಕರ್ ಅವರು ಇದ್ದವ್ರಿಗೆ ಒಂಥರ ನ್ಯಾಯ, ಇಲ್ದವ್ರಿಗೆ ಒಂಥರ ನ್ಯಾಯ ಅಂತ ಬರೆದ್ಬಿಟ್ಟ. ನನಗಂತೂ ಗೊತ್ತಿಲ್ಲ ಸ್ವಾಮಿ. ನನಗೆ ಗೊತ್ತಿರ್ತಕ್ಕಂಥದ್ದು ಎಲ್ಲರೂ ಒಂದೇ ಅಂತ. ಆದರೆ ಇಲ್ಲಿ ಭೇದ ಭಾವ ಯಾಕೆ? ಒಂದು ಅರ್ಥ ಆಗ್ತಿಲ್ಲ ಸ್ವಾಮಿ. ದಯವಿಟ್ಟು ನೊಂದವರ ಪರವಾಗಿ ನಿಂತುಕೊಳ್ಳಿ ಸಾಹೇಬ್ರೆ, ನೊಂದವರ ಪರವಾಗಿ ನಿಂತುಕೊಳ್ಳಿ, ನ್ಯಾಯ ಕೊಡಿಸುವಂಥ ಕೆಲಸ ಮಾಡಿ. ಸೌಜನ್ಯ ಹೋರಾಟಕ್ಕಿಂತ ಬಂದಿರತಕ್ಕಂಥ ಕೆಲವೊಬ್ಬ ಹೆಣ್ಮಕ್ಳು ಸೌಜನ್ಯ ಹೋರಾಟಕ್ಕೆ ನಾವು ಬೆಂಬಲವಾಗಿ ನಿಂತುಕೊಳ್ತೀವಿ ಅಂತೇಳಿ ಕೆಲವಾರು ವರ್ಷಗಳ ಹಿಂದೆ, ಅಂದರೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, 1-2 ವರ್ಷಗಳ ಹಿಂದೆ ಬಂದಿರತಕ್ಕಂಥವ್ರು ಸೌಜನ್ಯ ಹೋರಾಟದ ಬಗ್ಗೆ,
ಸೌಜನ್ಯ ಹೋರಾಟಗಾರರ ಬಗ್ಗೆ ವೈಯಕ್ತಿಕವಾಗಿ ಎಲ್ಲ ವಿಚಾರಗಳನ್ನು ತಿಳ್ಕೊಂಡು ಏನೇನೋ ಅಪಪ್ರಚಾರ ಮಾಡ್ತಕ್ಕಂಥದ್ದು. ಸ್ವಾಮಿ, ನಾನೀಗ ಒಂದು 2 ವರ್ಷದಿಂದ ಸೌಜನ್ಯ ಹೋರಾಟದಲ್ಲಿದ್ದೀನಿ. 1 ವರ್ಷ ತುಂಬ 2 ವರ್ಷದಾಗ ಬಿತ್ತು. ನನಗೆ ಗೊತ್ತಿರತಕ್ಕಂಥ ಮಾಹಿತಿ, ಇದರ ಹೋರಾಟದಲ್ಲಿ ಡೊಂಗಿ ಹೋರಾಟಗಾರರು ಹಂಗೆ ಹಿಂಗೆ ಅಂಥದ್ದು ಯಾವುದೂ ಇಲ್ಲ ಸ್ವಾಮಿ. ಹೋರಾಟಕ್ಕೆ ಬರ್ತೀರಾ ಬನ್ನಿ, ನಾವು ಹಿಂದೆ ಮುಂದೆ ಏನೂ ಚೆಕ್ ಮಾಡಲ್ಲ, ಎಲ್ಲರನ್ನ ಕರ್ಕೊಂಡು ನಾವು ಮುಂದಕ್ಕೆ ಹೋಗ್ತಾ ಇರೋದು. ಇದರಲ್ಲಿ ಆ ಕಡೆ ಇರ್ತಾರೆ ಈ ಕಡೆ ಇರ್ತಾರೆ ನಮಗಂತೂ ಗೊತ್ತೇ ಆಗೋದಿಲ್ಲ. ನಮಗೇನು ಇಲ್ಲಿ ಸತ್ತಿರ್ತಕ್ಕಂಥ ಹಿಂದೂಗಳಿಗೆ ಮತ್ತು ಸೌಜನ್ಯ ಹೋರಾಟಕ್ಕೆ ಬೆಂಬಲ, ಅಲ್ಲಿ ಆಗಿರ್ತಕ್ಕಂಥ ಅನಾಹುತಗಳಿಗೆ ನ್ಯಾಯ, ಇಷ್ಟೇ ನಮ್ಮ ಉದ್ದೇಶ. ಇವರು ಡೊಂಗಿ ಇದ್ದಾರೋ, ಇವ್ರು ಇನ್ನೊಬ್ರು ಇದ್ದಾರೋ, ಇವರು ಅವ್ರ ಕಡೆ ಇದ್ದಾರೋ, ಇವ್ರ ಕಡೆ ಇದ್ದಾರೋ ನಮಗಂತೂ ಗೊತ್ತಾಗ್ತಾನೆ ಇಲ್ಲ. ಈಗ ನೋಡಿ, ಒಬ್ಬ ಹೆಣ್ಮಗಳು ವೈಯಕ್ತಿಕ ವಿಚಾರಗಳನ್ನು ಇಟ್ಕೊಂಡು ಸೌಜನ್ಯ ಹೋರಾಟಗಾರನ್ನು ಕೀಳಾಗಿ ನೋಡ್ತಕ್ಕಂಥದ್ದು. ಗಿರೀಶ್ ಮಠಣ್ಣ ಹಾಗೆ, ಮಹೇಶಣ್ಣ ಹೀಗೆ, ರೌಡಿ, ಈ ಜ್ವಾಲಾಮುಖಿ ಅವ್ನು ನಿಂತವನು, ಅವನಂತವನು. ಫಸ್ಟು ಅಯ್ಯಮ್ಮ ಹೆಂಗಿದ್ದಾಳು ಏನು ಕತೆಯೋ ಅದನ್ನ ಅದ್ರ ಬಗ್ಗೆ ಕೇರೇ ಇಲ್ಲ. ಅವ್ರಂಗೆ ಇವ್ರಂಗೆ. ಯಾವುದೋ ಒಬ್ಬ ಯೂಟ್ಯೂಬರ್ ಇವಳಿಗೇನೋ ಅನ್ಯಾಯ ಮಾಡಿದ್ನಂತೆ, ಈ ಮುದುಕಿನ ಮದುವೆ ಆಗ್ತಂತ ಹೇಳಿದ್ನೋ ಅಥವಾ ಇನ್ನೇನೋ ಹೇಳಿದ್ನೋ ನನಗಂತೂ ಗೊತ್ತಿಲ್ಲ ಸ್ವಾಮಿ. ಅದೇ ಒಂದು ಕಾರಣ ಇಟ್ಕೊಂಡು ಅವನೊಬ್ಬನೇ ಹೆಸರು ಇಟ್ಕೊಂಡು ಸೌಜನ್ಯ ಹೋರಾಟಗಾರ ನಮ್ಗೆ ಹೆಲ್ಪೇ ಮಾಡಿಲ್ಲ, ಅದು ಮಾಡಿಲ್ಲ, ಇದು ಮಾಡಿಲ್ಲ. ಅಮ್ಮ, ಇಲ್ಲಿ ನಾವು ನಿಮ್ಮನ್ನ ನೋಡಿ ತಾಯಿ, ಇಲ್ಲಿ ಯಾವುದೇ ಒಬ್ಬ ಹೋರಾಟಗಾರರು ಕರೆದಿಲ್ಲ ಹಿಂಗೆ ಬನ್ನಿ ಹಂಗೆ ಬನ್ನಿ ಅಂತ. ನಿಮ್ಮ ಮೇಲೆ ಕೇಸ್ ಆದಾಗ ಎಷ್ಟಾದರೂ ಅಷ್ಟು ಹೆಲ್ಪ್ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಅವರ ವೈಯಕ್ತಿಕ ಅಂದ್ಕೋಬೋದು, ಏನು ಬೇಕಾದ್ರೂ ಅಂದ್ಕೊಳ್ಳಿ, ನನಗಂತ ಸಂಬಂಧಿತ ವಿಚಾರ ಇದು. ನಮಗೆ ಸೌಜನ್ಯ ಹೋರಾಟಗಾರರು ಸಪೋರ್ಟ್ ಮಾಡ್ತಾರೆ, ನಮ್ಮ ಕೇಸ್ಗಳಿಗೆಲ್ಲ ದುಡ್ಡು ಕೊಡ್ತಾರೆ ಅಂತ ನಾವು ಬಂದಿಲ್ಲ. ನನ್ನ ಕೈಲಾದಷ್ಟು 10 ರೂಪಾಯಿ ಕೊಟ್ಟಾಗಲಿ ಸಮೇತ ನಾನು ಈ ಹೋರಾಟಕ್ಕೆ ಬರ್ತಂತೇಳಿ ಬಂದಿರತಕ್ಕಂಥದ್ದು. ನಾನು 10 ರೂಪಾಯಿ ಖರ್ಚು ಮಾಡ್ಕೊಂಡು ಬಂದಿರತಕ್ಕಂಥದ್ದು. ನಮ್ಗೆ ಯಾರಿಲ್ಲ 10 ರೂಪಾಯಿ ಕೊಟ್ಟಿಲ್ಲ ಸ್ವಾಮಿ. ಕೇಸ್ ಆದಮೇಲೆ ನಮ್ಮ ವಕೀಲರು, ನಮ್ಮ ಸೌಜನ್ಯ ಪರ ಇರ್ತಕ್ಕಂಥ ವಕೀಲರು ಹೆಲ್ಪ್ ಮಾಡಿದ್ರೆ ಮಾಡ್ಬೋದು, ಬಿಟ್ಟರೆ ಬಿಡ್ಬೋದು. ಎಷ್ಟು ಜನಕ್ಕಂತ ಹೆಲ್ಪ್ ಮಾಡ್ತಾರೆ? ಅವರಿಗೊಂದು ಜೀವನ ಅಂತಿರಲ್ವಾ? ಆದರೂ ಹೆಲ್ಪ್ ಮಾಡೋರು ಇದ್ದಾರೆ, ಹೆಲ್ಪ್ ಮಾಡೇ ಮಾಡ್ತಾರೆ. ಇಂಥ ಡೊಂಗಿ ಹೋರಾಟಗಾರ್ತಿಯರಿಗೆ ಹೆಲ್ಪ್ ಮಾಡೋದು ಸಾಧ್ಯವಿಲ್ಲ, ಮಾಡೋದೂ ಇಲ್ಲ. ಅಂದರೆ ಒಂದೇ ನಾಣ್ಯದ 2 ಮುಖಗಳು ತೋರಿಸ್ತಕ್ಕಂಥ ಅಂಥ ಹೆಣ್ಮಕ್ಳಿಗೆ, ಅಂಥ ಗಂಡು ಮಕ್ಕಳಿಗೆ ಯಾರೂ ಹೆಲ್ಪ್ ಮಾಡಲ್ಲ ರೀ. ಅವರ ವೈಯಕ್ತಿಕ ಅನ್ಕೊಂತಾರೆ, ಕೈ ಬಿಡ್ತಾರೆ. ಇವ್ರು ಇಷ್ಟು ದಿನ ಹೋರಾಟ ಮಾಡ್ತಿದ್ರು, ಈ ಕೈ ಬಿಟ್ಟು ಹೋಗಿದ್ದಾರೆ, ಮುಚ್ಕೊಂಡಂತೆ ಸುಮ್ಕೊಂತಾರೆ ಅಷ್ಟೇ. ನನ್ನ ಬಗ್ಗೆ ಆದರೂ ಅಷ್ಟೇ, ಇನ್ನೊಬ್ರ ಬಗ್ಗೆ ಆದರೂ ಅಷ್ಟೇ. ನನ್ನ ಇಷ್ಟ ರೀ. ನೋಡಿ ಸ್ವಾಮಿ, ನನ್ನ ಇಷ್ಟದ ಪ್ರಕಾರ ನಾನು ಹೋರಾಟಕ್ಕೆ ಬಂದಿರ್ತಕ್ಕಂಥದ್ದು. ನಾನು ಇವತ್ತು ಬರ್ತೀನಿ, ನಾಳೆ ಬರಲ್ಲ, ನನ್ನ ಇಷ್ಟ ರೀ ಅದು. ಅದನ್ನ ಬಿಟ್ಟು ಸೌಜನ್ಯ ಹೋರಾಟಗಾರ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಸರಿ ಇಲ್ಲ. ಫಸ್ಟ್ ನಾವು ಸರಿ ಇದ್ದೀವಾ ಅದು ನೋಡ್ಕೊಳ್ಳಿ. ನಾವೊಂದು ದುಡ್ಡಿಗೋಸ್ಕರ ಬಂದಿಲ್ಲ ತಾಯಿ. ಸುಮ್ಮನೆ ನನ್ನ ಒಂದು ತೇಜವಾದೆ ಮಾಡಿದೆ ನೀನು, ನನ್ನ ಜಾತಿ ಬಗ್ಗೆನೂ ತೇಜವಾದೆ ಮಾಡಿದೆ. ಹೋಗ್ಲಿ ಬಿಡಿ ಅಂತ ಸುಮ್ಮನೆ ಇದ್ದೆ. ಆಡಿಯೋ ಸಮೇತ ಇದ್ದಾವಮ್ಮ, ನಾನು ಇಟ್ಕೊಂಡಿನಿ, ಎಲ್ಲ ಆಡಿಯೋಗಳು ಇಟ್ಕೊಂಡಿನಿ. ನನ್ನ ಹೆಂಡ್ರ ಮಕ್ಕಳು ಬೈದೆ, ಮಕ್ಕಳನ್ನ ಎಲ್ಲರನ್ನ ಒಂದು ಕಡೆಯಿಂದ ಬೈತಾ ಬಂದೆ. ಇವಾಗಲೂ ಸಮೇತ ಬುರುಡೆ ಗ್ಯಾಂಗ್. ಅಯ್ಯೋ ಹುಚ್ಚು ಮುಂಡೆ, ಏನು ಹೇಳ್ಬೇಕು ನಿನಗೆ? ಏನು ಹೇಳ್ಬೇಕು ಹೇಳ್ರಿ ಈಕೆಗೆ? ಈ ಹುಚ್ಚು ಮುಂಡೆ ಕನಿಷ್ಠ ಕಾಸರಗೋಡು ಎಂಬೋಳು ಇಂಥ ಹೆಣ್ಮಗಳಿಗೆ ಎಷ್ಟು ಹೇಳಿದ್ರು ಕಮ್ಮಿನೇ. ನಾವೇನೋ ಅಂದ್ಕೊಂಡಿದ್ವಿ ಅಮ್ಮ, ಆದರೆ ಈ ಅಮ್ಮನ ಕ್ಯಾರೆಕ್ಟರೇ ಬೇರೆ ಇದೆ. ದುಡ್ಡು ಕೊಟ್ಟಾರು ಕಡೆ ಮಾತಾಡ್ತಾಳೋ ಅಥವಾ ಇನ್ನೊಂದು ಕಡೆ ಮಾತಾಡ್ತಾಳೋ ನನಗಂತೂ ಅರ್ಥನೇ ಆಗ್ತಿಲ್ಲ. ದುಡ್ಡು ಬಂದಿಲ್ಲ ಅಂತ ಹೇಳ್ತಾಳೆ, ಮತ್ತು ಆ ಕಡೆನೇ ಮಾತಾಡ್ತಾಳೆ. ಈ ಕಡೆ ನನಗಂತೂ ಗೊತ್ತಿಲ್ಲ, ಈ ಕಡೆ ಬಗ್ಗೆ ಕೇಳಕ್ಕೆ ಹೋಗಬೇಡಿ. ಯಾಕಂದರೆ ಇಲ್ಲಿ ಮಹೇಶ್ ಶೆಟ್ಟರನ್ನ, ಗಿರೀಶ್ ಮಠಣ್ಣನ, ಜಯಂತಿನ, ನನ್ನ ಎಲ್ಲರನ್ನ ಸೇರ್ಸ್ಕೊಂಡು ಬೈತಿದ್ದಾಳೆ. ಇನ್ನು ನಾವೇನಾದರೂ ಈ ಅಮ್ಮನ ಬಗ್ಗೆ ಕೀಳಾಗಿ ಮಾತಾಡಿದ್ವಾ ಅಥವಾ ಬೇರೆ ಏನೋ ಆ ಮುಖಕ್ಕೆ ಇಷ್ಟು ಬೆಂಕಿಡ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಕೂಡ ನಮಗೆ ಟೈಮ್ ಇಲ್ಲ. ಆ ಥರ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇಂಥ ಲೋಪರ್ ಮುಂಡೆಗಳಿಗೆ ಏನು ಹೇಳ್ಬೇಕು ನನಗಂತೂ ಅರ್ಥನೇ ಆಗ್ತಿಲ್ಲ. ಬೇವರ್ಸಿ ಮುಂಡೆ ಅಂದ್ಕೋಬೇಕು, ಏನು ಅಂದ್ಕೋಬೇಕು ಗೊತ್ತಿಲ್ಲ. ಒಂದೇ ಒಂದು ಪದ ಬೇನಂತೆ ನಮ್ಮ ಮಹೇಶಣ್ಣ, ಬೇವರ್ಸಿ, ಅದು ಮಾಮೂಲು ಪದ ರೀ. ಅದು ನಮ್ಮ ಉತ್ತರ ಕನ್ನಡ ಬಂದು ಉಚ್ಚಿಸೋಳ ಮಕ್ಕಳು ಅಂತ ಹೇಳ್ತಾರೆ. ಇಂಥ ಕನಿಷ್ಠ ಕಾಸರಗೋಡು ಬಗ್ಗೆ ಮಾತನಾಡಲು ನನಗೆ ಇಷ್ಟವಿಲ್ಲ. ಅದ್ರ ಸಮೇತ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರೆ ಮಾತಾಡ್ತೀನಿ. ಈಗ ಎಮ್ಮಗೆ ಫುಲ್ಲು ಟಾರ್ಚರ್ ಬಿಡಿ. ನಮ್ಮ ಇನ್ನೊಂದು ಸಮುದಾಯ, ಪೂಜಾರಿ ಸಮುದಾಯದವರು ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ. ಯಾರು ಬಿಡ್ತಾರೆ ಈ ಥರ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬಂದು ಆ ಪೂಜಾರಿ ಹಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಬಿಡ್ತಾರೆ ಹೇಳಿ? ಯಾರು ಬಿಡಲ್ಲ ರೀ. ಈಗ ಎಲ್ಲರೂ ಬೆಂಡೆತ್ತಾ ಇದ್ದಾರೆ, ಕೇಸ್ಗಳು ಸಮೇತ ಆಗ್ತಾಯಿದ್ದಾವೆ. ನಮ್ಮ ಸ್ನೇಹಿತರು ನಮಗೆ ಕೂಡ ಫೋನ್ ಮಾಡಿ ಹೇಳಿದರು, ಸರ್ ನೀವೊಂದು ಹೋಗಿ ಕಂಪ್ಲೇಂಟ್ ಕೊಡಿ ಅವಳ ಬಗ್ಗೆ, ಸರ್ ನೀವು ಹೋಗಿ ಸಮೇತ ಅವಳ ಬಗ್ಗೆ ಕಂಪ್ಲೇಂಟ್ ಕೊಡಿ,
ನಿಮ್ಮ ಹೆಂಡ್ರು ಮಕ್ಕಳ ಬಗ್ಗೆ ಎಲ್ಲ ಬೈದಿರ್ತಕ್ಕಂಥದ್ದು ಅದೆಲ್ಲ ದೇವರಿಗೆ ಬಿಟ್ಬಿಡ್ತೀನಿ ಸ್ವಾಮಿ. ಸೌಜನ್ಯ ಏನು ನೋವು ಪಟ್ಟಿದ್ದಲ್ಲ, ಆ ನೋವು ನಾವು ಪಟ್ಟಿಲ್ಲ. ಇಂಥ ಹುಚ್ಚು ಮುಂಡ್ಯರ ಕೈಯಲ್ಲಿ ನಮ್ಮನ್ನು ನೋವು ಪಡಿಸಲು ಸಾಧ್ಯವಿಲ್ಲ. ಬಿಟ್ಟಾಕಿ ಅದನ್ನೇನು ಸುಮ್ಮನೆ ಕೇಳಿಸ್ಕೊಂಡು ಕೈ ಬಿಡ್ಬೇಕಷ್ಟೇ. ಅಂಥ ಹುಚ್ಚರನ್ನ ಹಚ್ಕೊಳ್ಲೇಬಾರ್ದು, ಹುಚ್ಚರ ಬಗ್ಗೆ ಕಂಪ್ಲೇಂಟ್ ಕೂಡ ಹೋಗಬಾರ್ದು ಅಂತೇಳಿ ನಾನು ಸುಮ್ಮನಾದೆ. ಕರ್ನಾಟಕ ತಂಟೆಗೆ ಬಂದಿರತಕ್ಕಂಥ ಆ ಹುಚ್ಚು ಲೇಡಿಗೆ ಹುಚ್ಚು ಬಿಡಿಸುವಂಥ ಕೆಲಸ ಆಲ್ರೆಡಿ ಶುರು ಮಾಡ್ಕೊಂಡಿದ್ದಾರೆ, ಎಲ್ಲ ಕಡೆ ಶುರು ಮಾಡ್ಕೊಂಡಿದ್ದಾರೆ. ಅವಾಗ ನಾವು ಹುಚ್ಚು ಬಿಡಿಸಿದ್ವಿ, ಉತ್ತರ ಕನ್ನಡದ ಮಂದಿ ಚಕ್ರವರ್ತಿ ಜ್ವಾಲಾಮುಖಿಯನ್ನು ಬಿಡಿಸಿದ್ವಿ. ಈಗ ಪೂಜಾರಿ ಮತಸ್ಥರು ಅಥವಾ ಅವರ ಜಾತಿಗೆ ಸಂಬಂಧಪಟ್ಟವರು ಹುಚ್ಚು ಮುಂಡೆಯ ಜಾತಕ ಜಾಲಾಡ್ತಾ ಇದ್ದಾರೆ. ಇದು ಆಗಬೇಕಾಗಿರ್ತಕ್ಕಂಥದ್ದು ಹಾಗೆ ಆಗುತ್ತೆ ಅಂದ್ಕೊಂಡಿದ್ದೆ, ಈಗ ಆಗ್ತಾ ಇದೆ. ಹಿಂಗೆ ಆಗ್ಬೇಕು. ಆ ಅಮ್ಮಗೆ ಇದೇ ಥರನೇ ಆಗಬೇಕು. ಬೇಕ್ರಿ ಈ ಕನಿಷ್ಠ ಕಾಸರಗೋಡು ಮುಂಡೆಗೆ ಮುಚ್ಕೊಂಡು ನೆಮ್ಮದಿಗೆ ದುಡ್ಡು ಎಣಿಸ್ಕೊಂತ ಕೆಲಸ ಮಾಡ್ಕೊಂತಿರ್ಬೋದಾಗಿತ್ತಲ್ಲ. ಸುಮ್ಮನೆ ಬುರುಡೆ ಗ್ಯಾಂಗು ಹಂಗೆ ಹಿಂಗೆ ಸೌಜನ್ಯ ಹೋರಾಟವನ್ನು ತಪ್ಪಿಸ್ತೀನಿ, ಸೌಜನ್ಯ ಹೋರಾಟಗಾರರನ್ನು ತಪ್ಪಿಸ್ತೀನಿ, ತನಗೇ ದಿಕ್ಕಿಲ್ಲದಾಗೆ ಆಗೋಗ್ಬಿಟ್ಟಿದೆ. ಇದು ಸತ್ಯ ಸಂಗತಿ, ನಮಗೆ ಕಾಣ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಇದು ಸೌಜನ್ಯಳ ಶಾಪ. ಕನಿಷ್ಠ ಮುಂಡೆ, ಇದು ನಿನಗೆ ಸೌಜನ್ಯಳ ಶಾಪ. ಅರ್ಥ ಮಾಡ್ಕೋ. ಈಗಲಾದರೂ ಬುದ್ಧಿಯಿಂದ ನಿನ್ನ ಕೈಯಾಗಿ ಇಟ್ಕೊಂಡು ಜೀವನ ಮಾಡೋದು ಕಲಿ. ಅದನ್ನ ಬಿಟ್ಟು ಧರ್ಮಸ್ಥಳದ ಕಾಮನನ ಕಡೆಯವರು ಅಥವಾ ಇನ್ಯಾರೋ ಏನೋ ಹೇಳಿದ್ರು ಅಂತೇಳಿ ನೀನು ಮೆರೆಯಕ್ಕೆ ಹೋಗಬೇಡ. 3 ದಿನಗಳ ಸಂತೆ ಮುಚ್ಕೊಂಡು ಹೋಗುತ್ತೆ, ಇದು ನೆನಪಿಟ್ಕೋ. ಏನು ದೊಡ್ಡದಾಗೆಲ್ಲ ನಮಗೆಲ್ಲ ನೋಟಿಸ್ ಬರೋಂಗೆ ಮಾಡಿಬಿಟ್ಟೆ. ನಮ್ಮನ್ನೇನು 1-2 ಕಿತ್ಕೊಬೇಕಾಗಲ್ಲ. ಈ ಚಾನಲ್ ಹೋದರೆ ಇನ್ನೊಂದು ಚಾನಲ್. ನಮ್ಮ ಸೌಜನ್ಯ ಹೋರಾಟಗಾರರು ಸಪೋರ್ಟ್ ಮಾಡೇ ಮಾಡ್ತಾರೆ. ಇನ್ನು 50 ಚಾನಲ್ ಆದ ಸಮೇತ ಸಪೋರ್ಟ್ ಮಾಡೇ ಮಾಡ್ತಾರೆ. ವಿಡಿಯೋ ರೀಚ್ ಆಗಲೇಬೇಕು, ರೀಚ್ ಆಗುತ್ತೆ. ನೀವೇನೇ ಷಡ್ಯಂತ್ರ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಬಂದ್ ಮಾಡಿಸುವಂಥ ಕುತಂತ್ರಕ್ಕೆ ನಿಂತರೆ ನಮ್ಮ ಸೌಜನ್ಯ ಹೋರಾಟಗಾರರು ಎದ್ದು ಬಂದು ಗಜ್ಮ ಮಾಡ್ತಾರೆ. ಧರ್ಮಸ್ಥಳದ ಕಾಮಂದರುಗಳಿಗೆ ಎಚ್ಚರದಿಂದಿರು. ಕನಿಷ್ಠ ಕಾಸರಗೋಡು ಲುಜ್ಜ, ನನಗೆ ಮಾತೇ ಬರ್ತಿಲ್ಲ ರೀ. ಎಚ್ಚರದಿಂದಿರು ಕನಿಷ್ಠ ಕಾಸರಗೋಡು ಲಜ್ಜೆಗೆಟ್ಟ. ಬೇಡ ಬಿಡಿ, ಸಾಕು, ಇಷ್ಟೇ ಸಾಕು. ಇಷ್ಟಕ್ಕೆ ಅರ್ಥ ಮಾಡ್ಕೊಂಡು ನೆಮ್ಮದಿಯಾಗಿದ್ದರೆ ಓಕೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಭಾಷೆ ಬರ್ತವೆ. ನಾನು ಹೇಳಿದ್ದೆ, ನಾನು ಹೆಸರು ಎತ್ಕೊಂಡ್ರೆ ಬರ್ತೀನಂತ. ಈಗ ಒಂದು ಕಮ್ಯುನಿಟಿ ಅವ್ರು ಹಿಂದೆ ಬಿದ್ದಿದ್ದಾರೆ, ನನ್ನ ಹಿಂದೆ ಬಿಟ್ಕೋಬೇಡ ಅಂತ ಹೇಳಿದ್ದೆ. ಆದರೂ ಅವಳು ಪದೇ ನನ್ನ ಹೆಸರು ಎತ್ಕೊತಿದ್ದಾಳೆ. ಅದಕ್ಕೋಸ್ಕರ ಈ ವಿಡಿಯೋ. ದಯವಿಟ್ಟು ಆ ಲಜ್ಜೆಗೆಟ್ಟ ಲುಚ್ಚ ಮುಂಡೆಗೆ ಹೋಗುವವರೆಗೂ ಶೇರ್ ಮಾಡಿ. ನಮಸ್ಕಾರ ವಿಡಿಯೋ ನೋಡಿದ್ದಕ್ಕೆ.